ನಿನ್ನೆ ಒಂದು ಡಿ ಬಾಸ್ ಇನ್ ಪೋಸ್ಟ್ ಹಾಕಿದೆ ಗುರು. ಆ ಪೋಸ್ಟ್ ಅಲ್ಲಿ ನಮ್ಮ ಮನೆ ತೋರಿಸ್ಬಿಟ್ಟೆ. ನಮ್ಮ ಮನೆ ನೋಡಿ ಉರ್ಕೊಂಡ್ರೋ ಅಥವಾ ಡಿ ಬಾಸ್ ನ ನೋಡಿ ಉರ್ಕೊಂಡ್ರೋ, ಇಲ್ಲ ಡಿ ಬಾಸ್ ಅಭಿಮಾನಿಗಳ ಕಾಮೆಂಟ್ಸ್ ಗಳು ನೋಡಿ ಉರ್ಕೊಂಡ್ರೋ ಗೊತ್ತಿಲ್ಲ. ಆದ್ರೆ ಉರ್ಕೊಂಡಿರೋದು ಮಾತ್ರ ನಿಜ. ಅದಕ್ಕೊಬ್ಬ ಕಾಮೆಂಟ್ ಹಾಕೋನೆ, ನಿಮ್ಮ ಅಪ್ಪ ಕಟ್ಸಿರೋ ಮನೆ ತೋರ್ಸೋದಲ್ಲ, ನೀನ್ ಕಟ್ಸಿರೋ ಮನೆ ತೋರ್ಸು ಅಂತ. ಅದಕ್ಕೊಂದ್ ಮಾತು ಹೇಳ್ತೀನಿ. ಕೆಲವ್ರು ನನ್ನಂತಾರೆ, ನಿಮ್ಮ ಅಪ್ಪನ್ ದುಡ್ಡು ಇಟ್ಕೊಂಡು ನೀನ್ ಶೋಕಿ ಮಾಡ್ತಾ ಇದ್ದೆ. ಹೌದು, ನಮ್ಮ ಅಪ್ಪನ್ ನಾನೇ ಹುಟ್ಟಿರೋದು. ನೀವ್ ಯಾರಾದ್ರೂ ಹುಟ್ಟಿದ್ರೆ ಬಂದ್ ನೀವ್ ಮಾಡ್ರಿ ಶೋಕಿ ನಮ್ಮ ಅಪ್ಪನ್ ದುಡ್ಡು. ಆಯ್ತಪ್ಪ, ಇದು ನಮ್ಮ ಅಪ್ಪ ಕಟ್ಸಿರೋ ಮನೆ ಅಂತಾನೆ ತಿಳ್ಕೊ. ಇವಾಗ ನೀನ್ ನಿಮ್ ಮನೇಲೆ ಇದೆಯೋ ಅಥವಾ ಪಕ್ಕದ ಮನೆ ಅಂಕಲ್ ನ ಅಪ್ಪ ಅಂತ ತಿಳ್ಕೊಂಡಾಗ ಅವ್ರ ಮನೇಲಿ ಮಲ್ಕೊಂಡಿದ್ಯೋ. ಇಲ್ಲಿ ಡಿ ಬಾಸ್ ಅಭಿಮಾನಿಗಳನ್ನ ಅನ್ಎಜುಕೇಟೆಡ್ ಅಂತ ಕರಿ. ಅನ್ಎಜುಕೇಟೆಡ್ ಫೆಲೋ ಪೀಪಲ್ಸ್ ಒಂದು ಮಾತು ಹೇಳ್ತಾ ಇದ್ದೀನಿ. ನೀವು ಲಿಟ್ರಸಿ ರೇಟಿಗೆ ಸೇರ್ತಿರೋ ಅಥವಾ ಇಲ್ಲಿಟ್ರಸಿ ರೇಟಿಗೆ ಸೇರ್ತಿರೋ ಅಂತ ನಿಮಗೆ ಐಡಿಯಾ ಇಲ್ಲ. ನೀವು ಬಂದು ಇಲ್ಲಿ ಡಿ ಬಾಸ್ ಅಭಿಮಾನಿಗಳ ಬಗ್ಗೆ ಮಾತಾಡ್ತಿದ್ದೀರಾ. ಅಪ್ಪನ ಹೆಸರು ಎತ್ಕೊಂಡು ಬದುಕೋನು ಅಪ್ಪನ ಕುಡ್ದವನು, ಬೇರೆಯವ್ರ ಹೆಸರು ಹೇಳ್ಕೊಂಡು ಬದುಕೋನು ಬೇರೆಯವ್ನ ಕುಡ್ ನನ್ನ ಮಕ್ಕಳು ಅಂತ ನಾನು ಹೇಳ್ತೀನಿ.